ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ನೈಟ್ ಆಫ್ ಚಾಂಪಿಯನ್ಸ್ ನ ಕಂಡೀಷನ್ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗ್ತಾ ಇದೆ. ಆದ್ರೂ ಕೂಡ ಡಬ್ಲ್ಯೂ ಅವರು ಪಣ ತೊಟ್ಟಿದ್ದಾರೆ, ನಾವಂತೂ ಈ ಬಾರಿಯ ನೈಟ್ ಆಫ್ ಚಾಂಪಿಯನ್ಸ್ ನ ಮಾಡಿಸ್ತೀವಿ ಅಂತ. ಇನ್ನು ಯಾವುದೇ ರೀತಿಯ ಕ್ಯಾನ್ಸಲೇಷನ್ ವಿಚಾರನ ಡಬ್ಲ್ಯೂ ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳ ಜೊತೆ ಹಾಗೆ ತನ್ನ ಎಂಪ್ಲಾಯೀಸ್ ಗಳ ಜೊತೆ ಡಿಸ್ಕಷನ್ ನ ಮಾಡಿಸಿಲ್ವಂತೆ. ನಿಜವಾಗ್ಲೂ ಡಬ್ಲ್ಯೂಗೆ ಅದೇನು ದುಡ್ಡಿನ ಆಸೆ ಬಂದಿದೆಯೋ ಗೊತ್ತಿಲ್ಲ, ಅಷ್ಟೊಂದು ಡೇಂಜರಸ್ ಸಿಚುಯೇಷನ್ ಆಗಿದ್ರು ಕೂಡ USA ಗವರ್ನಮೆಂಟ್ USAಗೆ ವಾರ್ನಿಂಗ್ ನ ಕೊಟ್ಟಿದೆ, ನೀವು ಯಾರು ಕೂಡ ಹೋಗಬೇಡಿ, ಹೋಗೋದಾದ್ರೆ ಯೋಚನೆ ಮಾಡಿ ಅಂತ. ಅಷ್ಟೆಲ್ಲ ವಾರ್ನಿಂಗ್ ಇಶ್ಯೂ ಆದ್ರೂ ಕೂಡ ಡಬ್ಲ್ಯೂ ಅವರು ಇನ್ನೂ ಕೂಡ ನಾವು ಹೋಗ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಇರಾನ್ ಅವರು ಕತಾರ್ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಅಂಡ್ ಕತಾರ್ ಇರೋದು ರಿಯಾದ್ ಸೌದಿ ಅರೇಬಿಯಾದ ಪಕ್ಕನೇನೆ, ಸೊ ಅಲ್ಲಿ ಬಾಂಬ್ ಅಟ್ಯಾಕ್ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗಾಯ್ಸ್, ಏನು ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಡಬ್ಲ್ಯೂ ಅವರು ಏನ್ ಡಿಸಿಷನ್ ನ ತಗೋತಾರೆ ಕಾದ್ ನೋಡ್ಬೇಕು. ಇನ್ನೇನು ನಾಡಿದ್ದು ಅವರು ಪಯಾಣನು ಕೂಡ ಬೆಳೆಸ್ತಾರೆ ಸೌದಿ ಅರೇಬಿಯಾಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ಗೆ ಹೊಸ ಮ್ಯಾಚ್ ಕಾರ್ಡ್ ಗಳನ್ನು ಕೂಡ ಆಡ್ ಮಾಡಿದ್ದಾರೆ. ಅಂಡ್ ಇರ್ತಕ್ಕಂತಹ ಮ್ಯಾಚ್ ನ ಕೂಡ ತೆಗೆದಾಕಿದ್ದಾರೆ. ಸೊ ಒಂದು ಫೈನಲ್ ಮ್ಯಾಚ್ ಕಾರ್ಡ್ ಈಗ ನಮ್ ಕಣ್ ಮುಂದೆ ಇದೆ. ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಟೋಟಲ್ ಆಗಿ ನಮಗೆ 6 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಸೋಲೋ ಸಿಕೋವಾ ಹಾಗೆ ಜಾಕೋಬ್ ಫಾಟೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಜೇಡ್ ಕಾರ್ಗಿಲ್ ಹಾಗೆ ಆಸ್ಕಾ ಅವರ ನಡುವೆ. ಇದಾದ್ಮೇಲೆ ನಮಗೆ ಸ್ಟ್ರೀಟ್ ಫೈಟ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ, ರಿಯಾ ರಿಪ್ಲಿ ಹಾಗೆ ರೊಕೈಲ್ ಅವರ ನಡುವೆ. ಇದಾದ್ಮೇಲೆ ನಮಗೆ ಕಿಂಗ್ ಆಫ್ ದ ರಿಂಗ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಕೇರಿಯನ್ ಕ್ರಾಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಇವತ್ತು ಮಂಡೇ ನೈಟ್ ರಾಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫೈನಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಂತಹ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವ್ರನ್ನ ನೋಡೋದಕ್ಕೆ. ಇದಾದ್ಮೇಲೆ ಫೈನಲ್ ಆಗಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಹಾಗೆ ನಮ್ಮ CM ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ ಅನೌನ್ಸ್ ಮಾಡಿದ್ದಂತಹ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ AJ ಸ್ಟೈಲ್ ಅವರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದ್ರೆ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಂದು ಮೈನರ್ ಇಂಜುರಿ ಆಗಿದೆಯಂತೆ. ಅಂಡ್ ಅದಕ್ಕೋಸ್ಕರ ಡೊಮಿನಿಕ್ ಮಿಸ್ಟೀರಿಯೋ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಇದರಿಂದ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ, ಪೋಸ್ಟ್ ಪೋನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಕವರಿ ಆದ ಕೂಡಲೇ ಈ ಒಂದು ಮ್ಯಾಚ್ ನಮಗೆ ಮೊದಲು ನೋಡೋದಕ್ಕೆ ಸಿಗುತ್ತೆ. ಅದನ್ನ ಬಿಟ್ರೆ ಟೋಟಲ್ ಆಗಿ 6 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಅನ್ನೋ ಒಂದು ಈ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಕೇವಲ 2 ಚಾಂಪಿಯನ್ಶಿಪ್ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬದಲಿಗೆ ಇದರ ಇಂದಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ 3 ಚಾಂಪಿಯನ್ಶಿಪ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಎಂತ ವಿಚಿತ್ರ ಅಲ್ವಾ? ನೈಟ್ ಆಫ್ ಚಾಂಪಿಯನ್ಸ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್, ಇಲ್ಲಿ ಎಲ್ಲಾ ಚಾಂಪಿಯನ್ಶಿಪ್ ಗಳು ಡಿಫೆಂಡ್ ಆಗಲೇಬೇಕು. ಬಟ್ ಇಲ್ಲಿ ಡಬ್ಲ್ಯೂ ಅವರು ಕೇವಲ 2 ಚಾಂಪಿಯನ್ಶಿಪ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ವಿಡಿಯೋ ಮಾಡಬೇಕಾದ್ರೆ ಒಂದು ನ್ಯೂಸ್ ನ ನೋಡಿದೆ. ಆ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಅಫಿಷಿಯಲ್ ಆಗಿ ಇಸ್ರೇಲ್ ಹಾಗೆ ಇರಾನ್ ಅವರ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ, ಈ ಒಂದು ಯುದ್ಧಕ್ಕೆ ಸೀಸ್ ಫೈರ್ ನ ಹಾಕಿದಾರಂತೆ. ಅಂದ್ರೆ ಯುದ್ಧ ಸ್ವಲ್ಪ ಕಾಲ ನಿಂತಿದೆ, ಆದ್ರೂ ಕೂಡ ಪರ್ಮನೆಂಟ್ ಆಗಿ ನಿಂತಿಲ್ಲ. ಇನ್ನ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಎಂಪ್ಲಾಯೀಸ್ ಗಳೆಲ್ಲ ಹೋಗಿ ಕತಾರ್ ಅಲ್ಲಿ ಸ್ಟಕ್ ಆಗಿದಾರಂತೆ. ಯಾಕಂದ್ರೆ ಕತಾರ್ ನ ಗವರ್ನಮೆಂಟ್ ಅಲ್ಲಿ ಯಾವುದೇ ರೀತಿಯ ವಿಮಾನ ಹಾರಾಟ ಆಗಬಾರ್ದು ಅಂತ ಸದ್ಯಕ್ಕೆ ಅದನ್ನೆಲ್ಲದನ್ನು ಕೂಡ ನಿಲ್ಲಿಸಿದ್ದಾರೆ. ಅಂಡ್ ಡಬ್ಲ್ಯೂ ಎಂಪ್ಲಾಯೀಸ್ ಗಳು ಯಾರ್ಯಾರು ರಿಯಾದಿಗೆ ಬೇಗ ಹೊರಟಿದ್ರು ಅವರೆಲ್ಲರೂ ಕೂಡ ಈಗ ಕತಾರ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಐ ಥಿಂಕ್ ಈಗ ಕದನ ವಿರಾಮ ಕೂಡ ಆಗಿರೋದ್ರಿಂದ ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ನ ಮಾಡಿಸ್ತಾರೆ ಅಂತ ಅನ್ಕೋತೀನಿ. ಕಾದ್ ನೋಡ್ಬೇಕು ಏನೇನಾಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆನೆ. ಈಗಾಗಲೇ ರಿಯಾದಲ್ಲಿ ಅಫಿಷಿಯಲ್ ಆಗಿ ಸ್ಟೇಜ್ ಗಳ ಸೆಟಪ್ ಗಳು ಹಾಗೆ ಸ್ಟೇಡಿಯಂ ಗಳ ಸೆಟಪ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕೆಲವೊಂದಷ್ಟು ಫೋಟೋಸ್ ಗಳು ಹಾಗೆ ವಿಡಿಯೋಸ್ ಗಳು ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ರಿಂಗ್ ನ ಸೆಟಪ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಇಲ್ಲಿ ನಮಗೆ ಒಂದು ಪೋಸ್ಟರ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಪೋಸ್ಟರ್ ಅಲ್ಲಿ ರೋಮನ್ ರೈನ್ಸ್, ಸೆತ್ ರೋಲಿನ್ಸ್, ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅನ್ಫಾರ್ಚುನೇಟ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಇವರಿಬ್ಬರಿಗೂ ಕೂಡ ಇಂಜುರಿ ಆಗಿದೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಇಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಪೋಸ್ಟರ್
ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇಲ್ಲಿ ಡಬ್ಲ್ಯೂ ಅವರೇನಾದ್ರೂ ಒಂದು ವಿಚಾರನ ಲೀಕ್ ಮಾಡಿದಾರ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಕೂಡ ಪ್ರಾಬಬ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ಸೆತ್ ರೋಲೆನ್ಸ್ ಅವರು ಯಾಕೆ ನೋಡೋದಕ್ಕೆ ಸಿಗ್ತಾರೆ ಅಂತ ನಿಮ್ಗೆ ಗೊತ್ತಿರಬಹುದು. ಸೆತ್ ರೋಲೆನ್ಸ್ ಅವರು ಪ್ರಾಬಬ್ಲಿ ಜಾನ್ಸಿನ್ ಅವರ ಮ್ಯಾಚ್ ಅಲ್ಲಿ ತನ್ನ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡೋದು ನೋಡೋದಕ್ಕೆ ಸಿಗಬಹುದು. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಆ ಒಂದು ಕ್ಯಾಶ್ ಇನ್ ನ ತಪ್ಪಿಸೋದಕ್ಕೆ ಬರಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಕಾದ್ ನೋಡೋಣ. ಸದ್ಯಕ್ಕೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಪೋಸ್ಟರ್ ನು ಕೂಡ ರಿಯಾದಲ್ಲಿ ಆಗ್ತಾ ಇದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕದನ ವಿರಾಮ ಆಗಿರೋದ್ರಿಂದ ಕನ್ಫ್ಯೂಷನ್ಸ್ ಗಳು ಸ್ವಲ್ಪ ದೂರ ಆಗಿದೆ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.